ಸೊ ಏನಂದ್ರೆ, ನೀವು ನಮ್ಮ ಭಾರತದ ರಸ್ತೆಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ವೈಲೆಂಟ್ ಕ್ರೈಮ್ಸ್, ಸೆಕ್ಷುವಲ್ ಅಸಲ್ಟ್, ರೇಪ್, ಕಿಡ್ನ್ಯಾಪಿಂಗ್, ಪಿಕ್ ಪಾಕೆಟಿಂಗ್ ಈ ರೀತಿ ಕ್ರೈಮ್ಸ್ಗಳನ್ನ ನೀವು ಅನುಭವಿಸ್ತೀರಂತೆ ಅಕಾರ್ಡಿಂಗ್ ಟು US ಅವರ ಟ್ರಾವೆಲ್ ಅಡ್ವೈಸರಿ ಪ್ರಕಾರ. ಇನ್ನು ವೆಸ್ಟರ್ನ್ ನ್ಯೂಸ್ ಮೀಡಿಯಾ ಕಂಪ್ನೀಸ್ಗಳು ಅಂತ ನಮ್ಮ ಭಾರತನ ಹೆಂಗೆಲ್ಲ ಪೋರ್ಟ್ರೇ ಮಾಡ್ತಾರೆ ಅಂತ ಅಂದರೆ, ನಮ್ಮ ಭಾರತದಲ್ಲಿ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವನೇ ಬಿದ್ದೋಗಿದೆ ಅಂತೆ. ಆ್ಯಂಡ್ ನಮ್ಮ ಭಾರತ ಹೆಣ್ಣು ಮಕ್ಕಳಿಗೆ ಒಂದು ಅನ್ಸೇಫ್ ಕಂಟ್ರಿ ಅಂತೆ. ನಮ್ಮ ಭಾರತದಲ್ಲಿರೋ ಮುಸ್ಲಿಮ್ಸರು ತುಂಬ ಭಯದಿಂದ ಜೀವನ ಮಾಡ್ತಾ ಇದ್ದಾರಂತೆ. ನಮ್ಮ ಭಾರತ ಒಂದು ಬಡ ದೇಶ, ಥರ್ಡ್ ವರ್ಲ್ಡ್ ಕಂಟ್ರಿ. ಈ ಒಂದು ದೇಶದಲ್ಲಿ ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಯಾವಾಗ್ಲೂ ಕೂಡ ಗಲಾಟೆ, ವೈಲೆನ್ಸ್ಗಳಾಗ್ತಾನೆ ಇರ್ತಾವಂತೆ. ಆ್ಯಂಡ್ ನಮ್ಮ ಭಾರತದವರು ತುಂಬಾನೇ ಅನ್ಹೈಜಿನಿಕ್ ಅಂತೆ. ನಮ್ಮ ಭಾರತದಲ್ಲಿ ಎಜುಕೇಶನ್ ಇಲ್ಲ ಅಂತೆ. ಆ್ಯಂಡ್ ನಮ್ಮ ಭಾರತದವರು ಇನ್ನು ಸ್ಟೀರಿಯೋ ಟೈಪ್ ಆಗಿನೇ ಜೀವನ ಮಾಡ್ತಾ ಇದೀವಂತೆ. ಲೈಕ್ ಸ್ನೇಕ್ ಚಾರ್ಮರ್ಸ್ ಅಂತ ನಮ್ಮದನ್ನು ಕರೀತಾರೆ, ಹಾವು ಆಡ್ಸೋರು ಅಂತ. ಇನ್ನು ಅದೇ ಒಂದು ದೃಷ್ಟಿಕೋನದಲ್ಲಿ ನಮ್ಮನ್ನ ನೋಡ್ತಾರೆ ಈ ಒಂದು ವೆಸ್ಟರ್ನ್ ಜನರು ಮತ್ತೆ ಆ ಒಂದು ವೆಸ್ಟರ್ನ್ ನ್ಯೂಸ್ ಮೀಡಿಯಾ ಕಂಪ್ನೀಸ್ಗಳು. ಆ್ಯಂಡ್ ವೆಸ್ಟರ್ನ್ ನ್ಯೂಸ್ ಮೀಡಿಯಾ ಕಂಪ್ನೀಸ್ಗಳು ಅವರ ಒಂದು ರಿಪೋರ್ಟ್ಸ್ಗಳಲ್ಲಿ ನಮ್ಮ ಭಾರತದ ಬಗ್ಗೆ ಒಂದು ಫಾಲ್ಸ್ ನೆಗೆಟಿವ್ನ ಹಬ್ಬಿಸ್ಬಿಟ್ಟು ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಭಾರತದ ಹೆಸರನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಕೂಡ. ಆ್ಯಂಡ್ ಈ ರೀತಿ ಫಾಲ್ಸ್ ನೆಗೆಟಿವ್ ನ್ಯೂಸ್ಗಳನ್ನ ಓದ್ಬಿಟ್ಟು ನಮ್ಮ ಜನರಿಗೆ ಏನಿಸುತ್ತೆ ಅಂತ ಅಂದರೆ, ಭಾರತದಲ್ಲಿ ಯಾವಾಗಲೂ ಕೂಡ ಗಲಾಟೆ ಗಲೀಜೆ ಇರುತ್ತೆ, ಅಲ್ಲೇನು ಕೂಡ ಒಳ್ಳೇದಿಲ್ಲ. ಆದರೆ ಇನ್ನೊಂದು ಕಡೆ ಅಮೆರಿಕದಲ್ಲಿರ್ಬೋದು, ವೆಸ್ಟರ್ನ್ ಕಂಟ್ರೀಸ್ಗಳು ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ, ಅವರ ಒಂದು ಜನರ ಒಂದು ಸ್ಟ್ಯಾಂಡ್ ಆಫ್ ಲಿವಿಂಗ್ ಕೂಡ ಎಷ್ಟು ಮೇಲಿದೆ ನಮ್ಮ ಭಾರತಕ್ಕೆ ಹೋಲಿಸ್ಕೊಂಡ್ರೆ. ನಾವು ಆ ಒಂದು ದೇಶಕ್ಕೆ ಹೋದ್ರೆ ನಾವು ಕೂಡ ಚೆನ್ನಾಗಿರ್ಬೋದು ಅಂತ ಎಲ್ಲ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಬಟ್ ಗ್ರೌಂಡ್ ರಿಯಾಲಿಟಿ ಅಂತೂ ವೆಸ್ಟರ್ನ್ ಮೀಡಿಯಾಗಳು ತೋರಿಸೋ ಅಷ್ಟೊಂದು ಕಲರ್ಫುಲ್ ಆಗಂತೂ ಏನಿರೋದಿಲ್ಲ. ಅದಕ್ಕಿಂತ ತುಂಬ ಕಚ್ಚಿಡವಾಗಿರುತ್ತೆ, ತುಂಬ ಹಾರಿಬಲ್ ಆಗಿರುತ್ತೆ, ತುಂಬ ಪೇನ್ಫುಲ್ ಆಗಿರುತ್ತೆ. ಸೊ ಗೈಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೇಗೆ ವೆಸ್ಟರ್ನ್ ನ್ಯೂಸ್ ಮೀಡಿಯಾ ಕಂಪ್ನೀಸ್ಗಳು ನಮ್ಮ ಭಾರತದ ಹೆಸರನ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ್ಯಂಡ್ ಏನವರು ಕಲರ್ಫುಲ್ ಜೀವನ ತೋರಿಸ್ತಾರಲ್ವಾ ಸೀರೀಸ್ಗಳಲ್ಲಿ ಇರ್ಬೋದು ಅಥವಾ ಈ ಒಂದು ನ್ಯೂಸ್ ರಿಪೋರ್ಟಿಂಗ್ಸ್ಗಳಲ್ಲಿ, ಅಷ್ಟೊಂದು ಕಲರ್ಫುಲ್ ಆಗಿರಲ್ಲ. ಅದರ ಒಂದು ಗ್ರೌಂಡ್ ರಿಯಾಲಿಟಿ ಬಗ್ಗೆ ತಿಳ್ಕೊಂಬರೋಣ ಅಂತ ಹೇಳ್ತಾ ಬನ್ನಿ ಗೈಸ್, ಸ್ಟಾರ್ಟ್ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ವೆಸ್ಟರ್ನ್ ಮೀಡಿಯಾ ಇದೆಯಲ್ವಾ, ಅವರು ಅವರ ಸೊಸೈಟಿನ ಒಂಥರ ಹ್ಯಾಪಿ ಲಿವಿಂಗ್ ಥರ ಪೋರ್ಟ್ರೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಹಾಲಿವುಡಿಂದ ಬರೋ ಒಂದು ಮೂವೀಸ್ಗಳನ್ನ ನೋಡ್ಬೋದು, TV ಸೀರೀಸ್ಗಳನ್ನ ನೋಡ್ಬೋದು. ಅಲ್ಲಿನ ಒಂದು ಹೈಸ್ಕೂಲ್ ಡ್ರಾಮಾಸ್ಗಳನ್ನ ನೀವು ನೋಡ್ತಿದ್ರೆ ನಿಮ್ಗೆ ಅನಿಸ್ತಾ ಇರುತ್ತೆ, ನಾನು ಕೂಡ ಲುಟ್ಟಿದ್ರೆ ನನ್ನ ಒಂದು ಲೈಫು ಕೂಡ ಅವ್ರ ಥರನೇ ಇಂಟ್ರೆಸ್ಟಿಂಗ್ ಆಗಿರೋದು, ಅಷ್ಟು ಮಜಾ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು. ಇದೆಲ್ಲ ಬುಲ್ಶಿಟ್ ಅಂತಲೇ ಹೇಳ್ಬೋದು. ಗ್ರೌಂಡ್ ರಿಯಾಲಿಟಿ ಆ್ಯಕ್ಚುಲಿ ಬೇರೆನೇ ಹೇಳುತ್ತೆ. ಇದೆಲ್ಲ ಇದೆಯಲ್ವ, ಇದೆಲ್ಲ ಏನು ಹ್ಯಾಪಿ ಲಿವಿಂಗಲ್ಲಿ ಇದೆಯಲ್ವ, ಇದೆಲ್ಲ ಒಂಥರ ಹಿಪೋಕ್ರಸಿ ಮತ್ತು ಇದೆಲ್ಲ ಒಂಥರ ವೆಸ್ಟರ್ನ್ ಪ್ರೊಪೋಗ್ಯಾಂಡ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಒಂದು ರಿಪೋರ್ಟ್ನ ಪ್ರಕಾರ ವೆಸ್ಟರ್ನ್ ನ್ಯೂಸ್ ಮೀಡಿಯಾ ಔಟ್ಲೆಟ್ಸ್ಗಳು ನಮ್ಮ ಭಾರತದ ಬಗ್ಗೆ ನೆಗೆಟಿವ್ ನ್ಯೂಸ್ಗಳನ್ನ ಪಬ್ಲಿಷ್ ಮಾಡಿಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ನ ನೋಡಿದ್ದಾರೆ. ವೆಸ್ಟರ್ನ್ ನ್ಯೂಸ್ ಮೀಡಿಯಾ ಔಟ್ಲೆಟ್ಸ್ಗಳು ನಮ್ಮ ಭಾರತದ ಬಗ್ಗೆ ಏನಾದರೂ ನ್ಯೂಸ್ನ ಪಬ್ಲಿಷ್ನ ಮಾಡಬೇಕಾದ್ರೆ ಅವರ ಹೆಡ್ಲೈನ್ಸ್ಗಳಲ್ಲಿ ಕಾಶ್ಮೀರ್, ಫಿಯರ್, ಮಾಬ್, ಹಿಂದೂ ವರ್ಸಸ್ ಮುಸ್ಲಿಂ, ಕೌ, ಪ್ರೊಟೆಸ್ಟ್, ವೈಲೆನ್ಸ್, ಅನ್ಹೈಜಿನಿಕ್ ಈ ರೀತಿ ಕೀವರ್ಡ್ಸ್ಗಳನ್ನ ತುಂಬ ಯೂಸ್ನ ಮಾಡ್ತಾರೆ. ಆ್ಯಂಡ್ ಈ ರೀತಿ ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿದ ತಕ್ಷಣ ಅದು ತುಂಬ ಜನಕ್ಕೆ ಹೋಗಿ ಸೇರುತ್ತೆ, ತುಂಬ ಜನ ಓದ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತದ ಬಗ್ಗೆ ಯಾವ್ದಾದ್ರು ಒಂದು ನ್ಯೂಸ್ ಔಟ್ಲೆಟ್ ನ್ಯೂಸ್ ಬರ್ದಿದ ತಕ್ಷಣ ಈ ರೀತಿ ಒಂದು ನೆಗೆಟಿವ್ ಕೀವರ್ಡ್ಸ್ಗಳಿದ್ರೆ ಆಬ್ವಿಯಸ್ಲಿ ನಾವು ಕ್ಲಿಕ್ ಮಾಡೇ ಮಾಡ್ತೀವೋ ಏನಾಗಿರ್ಬೋದು ಅಂತ ಅಂದ್ಬಿಟ್ಟು. ನಮ್ಮ ಭಾರತದಲ್ಲಿರೋ ಒಂದು ಅರ್ಧ ಪಾಪ್ಯುಲೇಷನ್ ಜಸ್ಟ್ ಆ ಒಂದು ಆರ್ಟಿಕಲ್ನ ತೆಗೆದ್ರೆ ಸಾಕು, ಆ ಒಂದು ನ್ಯೂಸ್ ಔಟ್ಲೆಟ್ಗೆ ಆವತ್ತಿನ ದಿನ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಗ್ರೋತ್ ಸಿಗುತ್ತೆ. ನಮ್ಮ ಭಾರತದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಅವರು ಯಾವುದೋ ಒಂದು 2-3 ಆರ್ಟಿಕಲ್ಸ್ ನೋಡ್ಬಿಟ್ಟು ರೀತಿ ಕನ್ಕ್ಲೂಷನ್ಗೆ ಬಂದಿಲ್ಲ. ಏನಿಲ್ಲ ಅಂತಂದ್ರೂ ಕೂಡ 3000ಕ್ಕೂ ಹೆಚ್ಚು ಆರ್ಟಿಕಲ್ಸ್ಗಳನ್ನ ಇವರು ಸ್ಟಡಿನ ಮಾಡಿದ್ದಾರೆ, ಓದಿದ್ದಾರೆ. ಆ್ಯಂಡ್ ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬಂದಿರೋದು. ವೆಸ್ಟರ್ನ್ ದೇಶಗಳು ನಮ್ಮ ಭಾರತಕ್ಕೆ ಯಾವಾಗಲೂ ಕೂಡ ಲೆಕ್ಚರ್ ಕೊಡ್ತಾನೆ ಇರ್ತಾರೆ, ಎಸ್ಪೆಷಲಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೆರಿಕಾದವರು. ಸೊ ಏನಾಗಿದೆ ಅಂತ ಅಂದರೆ, ವೆಸ್ಟರ್ನ್ ಕಂಟ್ರಿಗಳಿಗೆ ನಮ್ಮ ಭಾರತದ ಒಂದು ಚಂದ್ರಯಾನ 3 ಮಿಷಿನ್ ಒಂದು ಸಾಫ್ಟ್ ಲ್ಯಾಂಡಿಂಗು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ UK ಅವರು ಯಾವಾಗಲೂ ಕೂಡ ಅವರ ಒಂದು ಕೊಲೋನಿಯಲ್ ಮೈಂಡ್ಸೆಟ್ನ ಮುಂದೆ ಇಡ್ತಾರೆ. ಹೆಂಗೆ ಅಂತಂದರೆ, ನಾವು ಭಾರತದವರು ನಮ್ಮ ಒಂದು ಸ್ಪೇಸ್ ಪ್ರೋಗ್ರಾಮನ್ನು ಮುಚ್ಚಿಬಿಟ್ಟು ನಮ್ಮ ಭಾರತದಲ್ಲಿ ಟಾಯ್ಲೆಟ್ಗಳನ್ನ ಕಟ್ಟಿಸ್ಬೇಕಂತೆ, ಮತ್ತು ನಮ್ಮ ಭಾರತದಲ್ಲಿ ಇರೋ ಬಡತನ ಕಮ್ಮಿ ಮಾಡಬೇಕಂತೆ. ಇದೊಂದೇ ಅಲ್ಲ, UK ಅವರು ಅಂತೂ ಇದೇ ರೀತಿ ಎಷ್ಟೊಂದು ಲೆಕ್ಚರ್ ಕೊಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಾವು ಭಾರತನ 200 ವರ್ಷ ರೂಲ್ನ ಮಾಡಿದ್ದೀವಿ, ಸೊ ನಮ್ಮನ್ನು ಬಿಟ್ಟು ಅವರು ಎಷ್ಟೊಂದು ಫೀಲ್ಡ್ಗಳಲ್ಲಿ ನಮ್ಮನ್ನು ಮೀರಿಸ್ತಾ ಇದ್ದಾರಲ್ಲ, ಸ್ಪೇಸ್ ಪ್ರೋಗ್ರಾಮಲ್ಲಿ ಇರ್ಬೋದು ಮತ್ತು ಎಕಾನಮಿಲಿ ಇರ್ಬೋದು, ನಮ್ಮನ್ನೇ ಬೀಟ್ ಮಾಡ್ತಾರಲ್ಲ ಅಂತ ಒಂದು ಸಿಕ್ಕಾಪಟ್ಟೆ ತಲೆನೋವಾಗ್ಬಿಟ್ಟಿದೆ ಅವರಿಗೆ. ಯುನೈಟೆಡ್ ಕಿಂಗ್ಡಮಿನ ಒಬ್ಬ ನ್ಯೂಸ್ ರಿಪೋರ್ಟರ್ನ ಪ್ರಕಾರ, ನಾವು ಚಂದ್ರಯಾನ 3 ಮಿಷನ್ಗೆ ದುಡ್ಡು ಯೂಸ್ ಮಾಡ್ಕೊಂಡಿದ್ದೀವಲ್ಲ, ಸಾಫ್ಟ್ ಲ್ಯಾಂಡಿಂಗ್ ಮಾಡೋದಕ್ಕೆ ದುಡ್ಡು, ಆ ಒಂದು ದುಡ್ಡು UK ಅವರು ನಮಗೆ ಫೈನಾನ್ಷಿಯಲ್ ಏಡ್ ಆಗಿ ಕೊಟ್ಟಿದ್ರಂತೆ, 2.5 ಬಿಲಿಯನ್ ಪೌಂಡ್ಸ್ಗಳನ್ನ. With a space program, as a rule, if you can afford to fire a rocket at the dark side of the moon, you shouldn't be coming to us with your hand out. ಏನು ಫಾರಿನ್ ಏಡ್ ಬಗ್ಗೆ ಒಂದು ರಿಪೋರ್ಟರ್ ಮಾತಾಡ್ತಾ ಇದ್ದಾನಲ್ವಾ, ICAI ಇಂಡಿಪೆಂಡೆಂಟ್ ಕಮಿಷನ್ ಫಾರ್ ಏಡ್ ಇಂಪ್ಯಾಕ್ಟ್ ಇನ ರಿಪೋರ್ಟ್ನ ಪ್ರಕಾರ 2016ರಿಂದ 2021ವರೆಗೂ ಬ್ರಿಟಿಷರು ನಮ್ಮ ಭಾರತಕ್ಕೆ 2.3 ಬಿಲಿಯನ್ ಪೌಂಡ್ಸ್ಗಳನ್ನ ಏಡಾಗಿ ಕೊಟ್ಟಿದ್ದಾರೆ. ಬಟ್ ಅದು ನಮ್ಮ ಭಾರತದ ಗೌರ್ಮೆಂಟ್ಗೆ ಬಂದೇ ಇಲ್ಲ. ಬ್ರಿಟಿಷ್ ಗೌರ್ಮೆಂಟ್ ಅವರು ಕೊಟ್ಟಿರೋ ಏಡು, ಆ ಒಂದು 2.3 ಬಿಲಿಯನ್ ಪೌಂಡ್ಸ್ಗಳು ಅವರ ಒಂದು ಓನ್ ಬಿಸ್ನೆಸ್ಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮ ಭಾರತಕ್ಕೆ. ಆ್ಯಂಡ್ ಅದು ಏಡಾಗಿ ಹೆಂಗೆ ಕನ್ವರ್ಟ್ ಆಗುತ್ತೆ, ಅದು ಹೇಗೆ ಹೆಲ್ಪಾಗಿ ಕನ್ವರ್ಟ್ ಆಗುತ್ತೆ, ನೀವೇ ಯೋಚನೆ ಮಾಡಿ. ಹೆಂಗೆ ಈ ರೀತಿ ಫಾಲ್ಸ್ ನೆಗೆಟಿವ್ಸ್ಗಳನ್ನ ಇವರು ಪಬ್ಲಿಷ್ನ ಮಾಡ್ತಾರೆ ನೋಡಿ ಇಲ್ಲಿ.
ದುಡ್ಡಂತೂ ಬಂದಿದೆ, ಬಟ್ ನಮ್ಮ ಭಾರತದ ಗೌರ್ಮೆಂಟ್ಗೆ ಅಥವಾ ನಮ್ಮ ಭಾರತದ ಜನರ ಒಂದು ವೆಲ್ಫೇರ್ಗೆ ಬಂದಿಲ್ಲ. ಬ್ರಿಟಿಷ್ ಅವರ ಒಂದು ಖುದ್ದಾಗಿರೋ ಒಂದು ಬಿಸ್ನೆಸ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ, ದುಡ್ಡನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಒಟ್ಟು ನಮ್ಮ ಭಾರತದಲ್ಲಿ ಒಂದು ಎಲ್ಲೂ ಪ್ರೀತಿ ಅದೇ ಅಂದರೆ ಏಳು ರೀತಿ ನಮ್ಮ ಭಾರತಕ್ಕೆ ಕೊಟ್ಟೇ ಇಲ್ಲ ಅವರು. ಯುನೈಟೆಡ್ ಕಿಂಗ್ಡಮಿನ ಫಾರಿನ್ ಮಿನಿಸ್ಟ್ರಿ ಅವರು ಖುದ್ದಾಗಿ ಒಪ್ಕೊಂಡಿದ್ದಾರೆ. ಏನಂತಂದರೆ 2015 ನಮ್ಮ ಭಾರತದವರಿಗೆ ಯಾವ ಒಂದು ಫೈನಾನ್ಷಿಯಲ್ ಏಡ್ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಫಿಷಿಯಲ್ ಆಗಿ ಅವರ ಫಾರಿನ್ ಮಿನಿಸ್ಟರ್ ಹೇಳಿದ್ಮೇಲೆ ಇವನು ಅವನ ರಿಪೋರ್ಟರ್ಗೆ ಯಾರು ರಿಪೋರ್ಟ್ ಮಾಡೋಕ್ಕೆ ಬಿಟ್ಟರು ನನಗೊಂದು ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಹಿಂಗೆ ಏನೇನೋ ಹೇಳ್ಕೊಂಡು ಮಾಡ್ತಿದ್ದಾರೆ. ಯಾಕೆ ಒಂದು ರಿಪೋರ್ಟರ್ಗೆ ಏನಪ್ಪ ಫೈನಾನ್ಷಿಯಲ್ ಏಡ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು ಗೊತ್ತಿಲ್ವಾ? ಸೊ ಪರ್ಮಿಷನ್ ಕೊಡ್ತಾರಲ್ವ ಈ ರೀತಿ ಫಾಸ್ಟ್ ನೆಗೆಟಿವ್ಸ್ಗಳನ್ನ ಪಬ್ಲಿಷ್ನ ಮಾಡೋಕ್ಕೆ, ಒಂದು ದೊಡ್ಡ ದೇಶದ ಬಗ್ಗೆ ಒಂದು ನೆಗೆಟಿವಿಟಿ ನ್ಯೂಸ್ಗಳನ್ನ ಪಬ್ಲಿಷ್ನ ಮಾಡೋಕ್ಕೆ ಯಾರು ಬಿಡ್ತಾರೋ ಅದು ಯಾರು ನನಗಂತೂ ಗೊತ್ತಿಲ್ಲ. ಅವರ ಒಂದು ಅಜೆಂಡಾನೇ ನಮ್ಗೆ ಅರ್ಥ ಆಗೋದಿಲ್ಲ. ಅದೇನು ತಲೆಯಲ್ಲಿ ಇಟ್ಕೊಂಡು ನ್ಯೂಸ್ ರಿಪೋರ್ಟಿಂಗ್ಸ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಫಾರಿನ್ ನ್ಯೂಸ್ ಔಟ್ಲೆಟ್ಸ್ಗಳು ಕಾಯ್ತಾ ಇರ್ತಾರೆ. ಎಸ್ಪೆಷಲಿ BBC ಮತ್ತು ಇನ್ನೂ ಒಂದು ಎಷ್ಟೋ ನ್ಯೂಸ್ ಔಟ್ಲೆಟ್ಸ್ಗಳಿದೆ, ನಮ್ಮ ಭಾರತದ ಬಗ್ಗೆ ಒಂದು ನೆಗೆಟಿವ್ ನ್ಯೂಸ್ ಹೊರಗಡೆ ಬರೋಕ್ಕೆ ಕಾಯ್ತಾ ಇರ್ತಾರೆ. ಬಂದಿದ್ದ ತಕ್ಷಣ ಒಂದು 10 ದಿವಸ 20 ದಿವಸ ಅದೇ ಒಂದು ಹೆಡ್ಲೈನ್ಸ್ಗಳನ್ನ ಹಾಕ್ಕೊಂಡು ಪ್ರಾಫಿಟ್ ಮಾಡ್ಕೊಳ್ತಾರೆ. ನಮ್ಮ ಖುದ್ದಾಗಿ ಇಂಡಿಯಾದಲ್ಲಿರೋ ಒಂದು ನ್ಯೂಸ್ ಮೀಡಿಯಾ ಔಟ್ಲೆಟ್ಸ್ಗಳು ಕೂಡ ಆ ರೀತಿ ಪ್ರಾಫಿಟ್ ಮಾಡ್ಕೊಳ್ಳಲ್ಲ, ಅವ್ರು ಅಷ್ಟು ಮಾಡ್ಕೊಳ್ತಾರೆ. ಅವರ ಒಂದು ಅಜೆಂಡಾ ಅರ್ಥ ಆಗೋದಿಲ್ಲ, ಅವರ ಒಂದು ತಲೆಯಲ್ಲಿ ಏನು ನೋಡ್ತಿರುತ್ತೆ ಅಂತ ಅರ್ಥ ಆಗೋದಿಲ್ಲ. ಹಿಪೋಕ್ರೆಸಿ, ಪ್ರೊಪಗ್ಯಾಂಡಾ ವೆಸ್ಟರ್ನ್ ನ್ಯೂಸ್ ಮೀಡಿಯಾ ಔಟ್ಲೆಟ್ಸ್ಗಳು ಮಾಡ್ತಿ ಸಂಬಂಧ ಅಂತಲೇ ಹೇಳ್ಬೋದು. ವೆಸ್ಟರ್ನ್ ಕಂಟ್ರೀಸ್ಗಳು ನಮ್ಮ ಭಾರತಕ್ಕೆ ಯಾವಾಗಲೂ ಕೂಡ ಲೆಕ್ಚರ್ ಕೊಡ್ತಾನೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ರೈಟ್ಸ್ ಬಗ್ಗೆ ಇರ್ಬೋದು, ಅಥವಾ ಮೀಡಿಯಾ ಫ್ರೀಡಮ್ ಇರ್ಬೋದು, ಅಥವಾ ಮೈನಾರಿಟೀಸ್ಗಳ ಒಂದು ರೈಟ್ಸ್ಗಳ ಬಗ್ಗೆ ನಾವು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತೆಲ್ಲ ಲೆಕ್ಚರ್ ಕೊಡ್ತಾನೆ ಇರ್ತಾರೆ. ಗ್ರೌಂಡ್ ರಿಯಾಲಿಟಿ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಎಸ್ಪೆಷಲಿ ಅಮೆರಿಕಲ್ಲಿ ನೋಡ್ಕೊಂಡ್ಬಿಟ್ರೆ ಎಷ್ಟು ಭಯಂಕರವಾಗಿದೆ ಅಂತಂದರೆ ಅಷ್ಟು ಮೈ ಜುಮ್ ಅನ್ಸುತ್ತೆ, ಅಷ್ಟು ಕಚಡವಾಗಿದೆ. ಅಮೆರಿಕದಲ್ಲಿ ಆಗೋ ಒಂದು ರೇಸಿಸಮ್ ಬೇರೆ ಎಲ್ಲೂ ಆಗೋದಿಲ್ಲ. ಬ್ಲ್ಯಾಕ್ ಅಮೆರಿಕನ್ಸ್ಗಳ ಬಗ್ಗೆ ಯಾವ ಲೆವೆಲ್ಗೆ ರೇಸಿಸಮ್ ಮಾಡ್ತಾರೆ ಅಂತಂದರೆ ಅಲ್ಲಿನ ಪೊಲೀಸ್ ಆಫೀಸರ್ಸ್ಗಳು ಬ್ಲ್ಯಾಕ್ ಅಮೆರಿಕನ್ಸ್ಗಳನ್ನ ಸುಮ್ಮನೆ ಅರೆಸ್ಟ್ ಮಾಡ್ತಾರೆ. ಏನು ಅಮೆರಿಕದ ಟ್ರಾವೆಲ್ ಅಡ್ವೈಸರ್ ಅವರು ನಮ್ಮ ಭಾರತಕ್ಕೆ ಹೋಗಬೇಡಿ, ಅಲ್ಲಿ ಹಂಗಿದೆ ಹಿಂಗಿದೆ ವೈಲೆನ್ಸ್ ಜಾಸ್ತಿ ಅಂತ ಎಲ್ಲ ಅವರು ಏನು ಹಾಕಿದಾರಲ್ವ, ಏನು ಅಮೆರಿಕದಲ್ಲಿ ಎಲ್ಲನೂ ಕೂಡ ಶಾಂತವಾಗಿದ್ದಾರಾ? ಅಮೆರಿಕಲ್ಲಿ ಆಗುವಂಥ ವೈಲೆನ್ಸ್ಗಳು ಇನ್ನೆಲ್ಲೂ ಆಗೋದಿಲ್ಲ. ಯಾಕಂತಂದರೆ ಗನ್ಸ್ಗಳನ್ನ ಏನಪ್ಪ ಇಲ್ಲಿಗಲ್ ಮಾಡ್ಬಿಟ್ಟಿದ್ದಾರೆ. ಗನ್ಸ್ಗಳು ಯಾರು ಬೇಕೋ ತೊಗೊಬೋದು. ಯಾವ ಲೆವೆಲ್ಗೆ ಮಾಸ್ ಶೂಟಿಂಗ್ಸ್ಗಳಾಗುತ್ತೆ ಅಂತಂದರೆ ಏನಿಲ್ಲ ಅಂತ ಅಂದ್ರೂ ದಿನಕ್ಕೆ ಒಂದು 2 ರಿಂದ 3 ರಿಪೋರ್ಟಿಂಗ್ಸ್ ಕೇಳ್ತೀವಿ, ಅಲ್ಲಿ ಶೂಟಿಂಗ್ ಆಗಿದೆ ಹಿಂಗೆ ಅಂತ ಅಂದ್ಬಿಟ್ಟು ಸ್ಕೂಲ್ಸ್ಗಳಲ್ಲಿ ಹೋಗ್ಬಿಟ್ಟು ಮಾಸ್ ಶೂಟಿಂಗ್ನ ಮಾಡ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. 17 people shot to death at Marjorie Stoneman Douglas High School in Parkland, Florida are the latest victims of gun violence in a long line of shootings that have played out at schools across the country. Why are you here is not to solve a problem as existential as this. ಆ್ಯಂಡ್ ಈ ಅಮೆರಿಕ ನಮ್ಮ ಭಾರತಕ್ಕೆ ಹ್ಯೂಮನ್ ರೈಟ್ಸ್ ಇರ್ಬೋದು ಮತ್ತು ಮೈನಾರಿಟೀಸ್ಗಳ ಒಂದು ರೈಟ್ಸ್ಗಾಗಿ ನಮಗೆ ಲೆಕ್ಚರ್ ಕೊಡ್ತಾರೆ. ಸೊ ಇವರೇ ಗನ್ನನ್ನು ಎಲ್ಲಿಗಾರು ಮಾಡ್ಬಿಟ್ಟು ಎಬ್ಬೋ 18 ಯಾರು ಬೇಕಾದ್ರೂ ಗನ್ನ ಇಟ್ಕೊಬೋದು ಅಂತ ಹೇಳ್ಬಿಟ್ಟು ನೀವು ಈ ರೀತಿ ಶೂಟಿಂಗ್ಗಳನ್ನ ಮಾಡಿಕೊಂಡು ನಿಮ್ಮ ದೇಶದಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಅದು ಹೆಂಗೆ ನೀವು ಬೇರೆ ದೇಶಕ್ಕೆ ಬಂದ್ಬಿಟ್ಟು ಹ್ಯೂಮನ್ ರೈಟ್ಸ್ ಬಗ್ಗೆ ಇರ್ಬೋದು ಅಥವಾ ಈ ರೀತಿ ಮೈನಾರಿಟೀಸ್ಗಳ ಬಗ್ಗೆ ನಮಗೆ ಲೆಕ್ಚರ್ ಕೊಡ್ತಿರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಇದೊಂದೇ ಅಲ್ಲ, ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಡೈವರ್ಸ್ ರೇಟ್ ಇರ್ಬೋದು ಮತ್ತು ಸೂಸೈಡ್ ರೇಟ್ ಇರ್ಬೋದು ಮತ್ತು ಡಿಪ್ರೆಷನ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ಸೊ ಕನ್ಕ್ಲೂಷನ್ ಅಂತ ಅಂದರೆ ನಾವು ರೀಸೆಂಟಾಗಿ ನೋಡ್ತಾ ಇದ್ದೀವಿ, ನಮ್ಮ ಭಾರತದವರು ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಕೆನಡಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಎಷ್ಟೊಂದು ವೆಸ್ಟರ್ನ್ ಕಂಟ್ರೀಸ್ಗೆ ಮೂವ್ ಆಗ್ತಿದ್ದಾರೆ. ನೋಡಿ ದುರುದ್ ಬೆಟ್ಟ ನುಣ್ಣಂತ ನಮ್ಮ ಕನ್ನಡದ ಒಂದು ಗಾದೆ ಇದೆ, ಸೇಮ್ ಹಂಗೇನೆ. ನಮ್ಮ ಭಾರತದಲ್ಲಿ 2 ಲಕ್ಷ ಅಲ್ಲ 60,000 ರೂಪಾಯಿ ಸಂಬಳ ಬಂದರೂ ಕೂಡ ರಾಜಂತರ ಇರ್ಬೋದು ಬೆಂಗಳೂರಲ್ಲಿ. ನಾನು ಹೇಳ್ತೀನಿ, ನಮ್ಮ ಕರ್ನಾಟಕದ ಕ್ಯಾಪಿಟಲ್ ಸಿಟಿಯಲ್ಲಿ ರಾಜಂತರ ಇರ್ಬೋದು. ನೀವು ಅಮೆರಿಕದಲ್ಲಿ ಅಥವಾ ವೆಸ್ಟರ್ನ್ ಕಂಟ್ರೀಸಲ್ಲಿ 60,000 ರೂಪಾಯಿ ಬಂದರೆ ಏನಕ್ಕೂ ಸಾಲಲ್ಲ. ಏನು ಇವರು ಅಮೆರಿಕನ್ ಡ್ರೀಮ್ನ ಜೀವನ ಮಾಡಬೇಕು ಅಂತ ಈ ಟಿವಿಯಲ್ಲಿ ಒಂದು ಕಲರ್ಫುಲ್ ಬಣ್ಣದ ಲೋಕ ನೋಡ್ಕೊಂಡು ಹೋಗ್ತಾರಲ್ಲ, ಫೇಟಲ್ಲಿ ನೋಡಿಕೊಂಡು ಅಲ್ಲೋಗಿ ಪಾರ್ಟ್ ಟೈಮ್ ಜಾಬ್ಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅದು ಬದಲು ನಮ್ಮ ಭಾರತದಲ್ಲಿ ಇದ್ದರೆ ಅವ್ರ ದುಡಿಯೋ ಸಂಬಳಕ್ಕೆ ಅವರ ತಂದೆ ತಾಯಿ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಪಾರ್ಟಿ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಆರಾಮಾಗಿರ್ಬೋದು. ಸೊ ಅದು ಹೆಂಗೆ ಅವರು ಮಿಸ್ಕನ್ಸೆಪ್ಷನ್ ಇಟ್ಕೊಂಡು ಹೋಗ್ತಾರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಭಾರತದಲ್ಲಿ ಎಕ್ಸ್ಪೆಷಲಿ ಯಾರ್ಯಾರು ಹೋಗಿದ್ದಾರೋ, ಓದಬೇಕು ಅಂತ ಹೋಗಿರೋರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಇದ್ದಾರೆ ಅಂತಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಅವ್ರಿನ್ನ ಎಷ್ಟು ಮೂಡ್ ನಂಬಿಕೆ ಇಟ್ಕೊಂಡು ಹೋಗಿದ್ದಾರೆ. ನಾವು ವೆಸ್ಟರ್ನ್ ದೇಶಕ್ಕೆ ಹೋದರೆ ನಾವು ಕೂಡ ಅವ್ರ ಥರನೇ ಜಾಲಿಯಾಗಿರ್ಬೋದು ಅಂತ ಅಂದ್ಬಿಟ್ಟು. ಓಕೆ, ಜಾಲಿಯಾಗಿರ್ಬೋದು 1-2 ದಿವಸ, ಬಟ್ ಯಾವಾಗ ನಿಮಗೆ ರಿಯಾಲಿಟಿ ತಲೆ ಹೊಡಿಯುತ್ತಾರೋ, ನಮಗೆ ಅಪ್ಪ ಅಮ್ಮ ಇದ್ದಾರೆ, ನಮಗೆ ಫ್ಯಾಮಿಲಿ ಇದ್ದಾರೆ, ನಮ್ಮ ಮನೆ ದುಡ್ಡು ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಆವಾಗ ಗೊತ್ತಾಗುತ್ತೆ ಅವರು ಅಲ್ಲಿ ಹೋಗಿದ್ದು ಕಷ್ಟ. ಫಸ್ಟ್ ನನಗೂ ಇತ್ತು ಫಾರಿನ್ ದೇಶ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು, ಬಟ್ ನನ್ನ ಮೈಂಡ್ ಯಾವಾಗ ಮೆಚೂರಾಗಿ ಸ್ಟಾರ್ಟ್ ಆಯಿತು ನನಗೆ ಗೊತ್ತಾಯಿತು, ನಮ್ಮ ಭಾರತದಲ್ಲಿ ಆರಾಮಾಗಿರ್ಬೋದಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಏನು ವೆಸ್ಟರ್ನ್ ಕಂಟ್ರೀಸ್ಗಳು ಕ್ಲೀನೆಸ್ ಬಗ್ಗೆ ಮಾತಾಡ್ತಾರಲ್ವಾ, ಏನು ಎಲ್ಲ ಕಂಟ್ರಿನೂ ಕ್ಲೀನಾಗೇ ಇರುತ್ತಾ? ಎಲ್ಲ ಕಂಟ್ರಿಲಿ ಸ್ಕ್ಯಾಮ್ ಆಗೋದಿಲ್ವಾ? ನಮ್ಮ ಕರ್ನಾಟಕದಲ್ಲಿ ಬನ್ನಿ, ಉಡುಪಿಗೆ ಬನ್ನಿ, ಮಂಗಳೂರಿಗೆ ಬನ್ನಿ, ತುಮಕೂರಿಗೆ ಬನ್ನಿ, ಮೈಸೂರಿಗೆ ಬನ್ನಿ, ಬೆಂಗಳೂರಲ್ಲೂ ಬನ್ನಿ. ಬೆಂಗಳೂರಲ್ಲಿ ಎಷ್ಟೊಂದು ಜಾಗಗಳು ಕ್ಲೀನಾಗಿದೆ, ನಾನು ತೋರಿಸ್ತೀನಿ ಎಷ್ಟು ಕ್ಲೀನಾಗಿದೆ ಅಂತಂದರೆ. ಕಸ ಕೂಡಿಸೋರು 4 ಗಂಟೆಗೆ ಬಂದು ಕಸ ಕೂಡಿಸ್ತಾ ಇರ್ತಾರೆ, ಓಕೆನಾ? ಬೆಂಗಳೂರಲ್ಲಿ ಏನಕ್ಕಪ್ಪ ಅಷ್ಟೊಂದು ಗಲೀಜು ಅಂತಂದರೆ ಅಲ್ಲಿ ತುಂಬ ಓವರ್ಕ್ರೌಡ್ ಆಗಿದೆ, ಅದಕ್ಕೆ ಗಲೀಜು. ಬಟ್ ಬೆಂಗಳೂರಲ್ಲೂ ಕೂಡ ಎಷ್ಟೊಂದು ಮೇಜರ್ ಪಾಯಿಂಟ್ಗಳು ಸಿಕ್ಕಾಪಟ್ಟೆ ಕ್ಲೀನಾಗಿದೆ. BBMP ಸಿಕ್ಕಾಪಟ್ಟೆ ಕೆಲಸ ಚೆನ್ನಾಗಿ ಮಾಡ್ತಾರೆ.
ಸೊ ಎಲ್ಲ ದೇಶದಲ್ಲೂ ಕೂಡ ಏನು ಇವಾಗ ಅವರು US ಅವ್ರು ಟ್ರಾವೆಲ್ ಅಡ್ವೈಸರ್ ಹಾಕಿದಾರಲ್ಲ, ಏನಪ್ಪ ವೈಲೆನ್ಸು, ರೇಪು, ಸೆಕ್ಷುವಲ್ ಅಸಲ್ಟು ಏನು ಬರೀ ನಮ್ಮ ಭಾರತದಲ್ಲಿ ಆಗೋದಿಲ್ಲಪ್ಪ, ಎಲ್ಲ ದೇಶದಲ್ಲೂ ಆಗುತ್ತೆ. ಜಗತ್ತಲ್ಲಿ ಯಾವುದೇ ಮೂಲೆಗೆ ಹೋಗಿ ಎಲ್ಲ ದೇಶದಲ್ಲೂ ಕೂಡ ಇದಾಗೋದೇನೆ. ಇನ್ನು ಹೋಲಿಸ್ಕೊಂಡ್ರೆ ನಮ್ಮ ಭಾರತದಲ್ಲಿ ಕಮ್ಮಿ ಆಗುತ್ತೆ ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ, ಅದು ಖುಷಿ ಪಡಿ ನೀವು. ಎಕ್ಸ್ಪೆಷಲಿ ನಾನು ಆ್ಯಸ್ ಎ ಕರ್ನಾಟಕ, ಆ್ಯಸ್ ಎ ಬೆಂಗಳೂರು ಸುತ್ತಮುತ್ತ ಹುಟ್ಟಿ ಬೆಳೆದು ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಪ್ರೌಡ್. ನಂಗೆ ತುಂಬ ಹೆಮ್ಮೆ ಇದೆ, ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ ನಾನು. ಓಕೆ, ನನಗೆ ಎಷ್ಟು ಬರ್ತಿದೆಯೋ ಸಂಪಾದನೆ ಅದೆಲ್ಲ ನಾನು ಆರಾಮಾಗಿದ್ದೀನಿ, ಇನ್ನು ಉಳಿಸ್ಕೊಂಡು ಮಜಾ ಮಾಡ್ಕೊಂಡಿದ್ದೀವಿ, ಟ್ರಾವೆಲ್ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕಿಂತ ಬೇಕಾ? ಹೋಗಿ ಬೇಕಾ ಟ್ರಿಪ್ ಮಾಡ್ಕೊಂಬನ್ನಿ, ಬಟ್ ಅಲ್ಲೋಗಿ ನೀವು ಕಷ್ಟಪಡೋದು ಅದು ನಿಮಗೆ ನ್ಯಾಯ ಅನಿಸುತ್ತೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನೀವು ಕಷ್ಟಪಡ್ತೀರಾ, ಇಲ್ಲಿ ನಿಮ್ಮ ಪೇರೆಂಟ್ಸ್ಗೂ ಕೂಡ ಸಂಕಟ. ಸೊ ಅಲ್ಲಿಗೋಗಿ ಕಷ್ಟಪಡ್ಬೋದು, ಇಲ್ಲೇ ಸಂಪಾದನೆ ಮಾಡಿ, ಇಲ್ಲೇ ದುಡೀರಿ, ಇಲ್ಲಿನ ಎಕಾನಮಿಗೆ ನೀವು ಹಾಕಿ, ಆವಾಗ ನಮ್ಮ ಭಾರತ ಬೆಳೆಯುತ್ತೆ ಅಂತ ಹೇಳ್ತಾ ಸಿಗ್ತೀನಿ ಫ್ರೆಂಡ್ಸ್. ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್. ತಾನೇ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಿ ಯು ಸೂನ್. ಪೀಸ್.